ಹಾಯ್ ಎಲ್ರಿಗೂ ನಮಸ್ಕಾರ. ಏನಿದು ಇಷ್ಟು ಜನ ಸೇರಿ ಏನು ತೋಡಕೈತಾರಲ್ಲ, ಏನು ಮಾಡ್ತಿರ್ಬೋದು ಅಂತ ಡೌಟ್ ಹೊಡಕೈತದ. ಸೊ ಏನಿಲ್ಲ, ಇವತ್ತು ನಾವು ಕೆರೆಗೆ ಹೋಗ್ತಿದ್ವಲ್ಲ, ಇಲ್ಲಿ ಮೀನು ಹಿಡಿಬೇಕಂತ ಮಾಡಿದ್ವಿ. ಅದಕ್ಕೆ ಇಲ್ಲಿ ತೇಕ್ಲೋಳ ಅಂತ ಇರ್ತಾವ. ಸೊ ಔಟ್ರನ್ನ ಇಲ್ಲಿ ತೋಡಕೈತೀವಿ. ಸೊ ಅವಾಗಲಿಂದ ಆಯಿತು, ಒಂದು ಅರ್ಧ ತಾಸು ಆಯಿತು ತೋಡಕೈತೀವಿ. ಒಂದು 2-3 ಅಷ್ಟೇ ಸಿಕ್ಕವ, ಇನ್ನೂ ತೋಡಕೈತೀವಿ. ಯಾಕಂದರೆ ಅಲ್ಲಿ ಹೋದ್ಮ್ಯಾಗ ಎಷ್ಟು ಹುಳ ಖಾಲಿ ಆಗ್ತಾವೆ ಎಷ್ಟಿಲ್ಲ ಯಾರು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಎಮರ್ಜೆನ್ಸಿಗೆ ಏನಾನ ಒಂದು ಸ್ವಲ್ಪ ಜಾಸ್ತಿ ಇರಲ್ಲ ಅಂತ ಅನ್ಗಿಸಿ ಎಲ್ಲ ತೋಡಕೈತೀವಿ. ಅವಾಗಲಿದ್ದ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗಿ ತೋಡಕೈತೀವಿ. ಈ ಬಾರ್ಡರ್ ನೋಡಿದ್ರೆ ಇಲ್ಲ ಆರಾಮ್ ಜಾಲಿಯಾಗಿ ಓಡಾಡಕೈತಾರ. ಬಂದು ನಾನು ಸ್ವಲ್ಪನೇ ಹೆಲ್ಪ್ ಮಾಡವಲ್ರು. ಸುಮ್ಮನೆ ಹೋಗ್ಕೈತಿದ್ರು ನೋಡಮಂತಂದು, ಇಲ್ಲಿ ನಿನ್ನಿಂದ ಏನು ಹತ್ತಿದಲೆ ಅಂತ ಅಂದ್ಬಿಟ್ನೆ ಪ್ಯಾಂಟಿಗೆ. ಅವ್ನು ನಡ್ಸೋಲ್ಲ ನೋಡ್ಕೊಂಡ, ಆದರೆ ಏನು ಹತ್ತಿದ್ದಿಲ್ಲ. ಇಲ್ಲಿ ಸುಮ್ಮನೆ ಆರಾಮಾಗಿ ಓಡಾಡಕೈತಿಬಿಟ್ರು. ಒಂದು ಸ್ವಲ್ಪನೂ ಹೆಲ್ಪ್ ಮಾಡಿಲ್ಲ ಹುಳ ತೋಡೋದ್ರಾಗ. ಬರೀ ಇವ್ರು ಮೂವರಷ್ಟೇ ಹೆಲ್ಪ್ ಮಾಡಿದ್ರು ತೋಡಕ್ಕೆ. ಇವ್ರು ಮೂವರಿಗೆ ಹುಳ ತೋಡ್ಕಿನ ಎಲ್ಲ ರೆಡಿಯಾಗಿ ಹೊಂಟ್ರು ನೋಡು. ನಾವು ಹೋಗಂಬ್ರ ಅಂತ ಬರ್ರಿ. ಓಕೆ, ಬೆಂಕಿ ಬೆಂಕಿಯಾಗಿ ಹೋಗ್ಬಿಡಮ್ ಬರ್ರಿ, ಮತ್ತು ಮೀನು ಬಿಡ್ತಾವಿಲ್ಲ ನೋಡಮ್ಮ ಅಂತ. ಸೊ ನಾವು ಮೂವರು ಆಯ್ತು, ಒಂದು ಗಾಡಿಯಾಗ ಹತ್ಕೊಂಡ್ಗೇಸಿ ಈಗ ಹೊಂಟಿವಿ. ಸೊ ಈ ಕೆರೆ ತಲೆ ಹೋಗಮ್ಮ ನೋಡಮ್ಮ ಎಷ್ಟು ಬಿಡ್ತಾವೆ ಮೀನು ತೋರಿಸ್ತೀನಿ. ಈ ಕೆರೆಯಲ್ಲಂತ ಬಂದುಬಿಟ್ಟಿವಿ. ಮೀನು ಹಿಡಿದ್ವಿ ಎಷ್ಟಂತ ಒಂದು 2-3 kg ಹಿಡಿದ್ವಿ. ಅವು ಮೀನುಗಳು ಯಾವ ತೋರಿಸ್ತೀವಿ ನೋಡ್ರಿ. ಸೊ ಇಲ್ಲಿ ಹಿಡ್ಕೊಂಡು ಹೋಗ್ತೈತಿ ನೋಡ್ರಿ. ಇಷ್ಟು ಈ ಒಂದು ಚೀಲ ತುಂಬ ಹಿಡ್ಕೊಂಬಿಟ್ಟಿವಿ ಮೀನುಗಳು. ಸೊ ಈ ಮೀನುಗಳನ್ನ ಹಿಡ್ಕೊಂಡು ಈಗ ಸೀದಾ ಮನೆಗೆ ಹೋಗ್ಬೇಕು, ಹೋಟ್ಲಿಗೆ ಹೋಗ್ಬೇಕು ನೋಡಮ್ರಿ. ಬಾಯ್ ಅಂತ ಮೀನು ಹಿಡಿದೆಲ್ಲ ಸಾಕಾಯಿತು. ಬೆಳಗ್ಗಿಂದ ಏನು ತಿಂದಿದ್ದಿಲ್ಲ, ಅದಕ್ಕೆ ಎಗ್ ರೈಸ್ ಅನ್ನು ತಿನ್ನೋದು ಬರೆಯಲ್ಲ ಅಂತ ಅನ್ಗೇಸಿ ಎಗ್ ರೈಸ್ ತಿನ್ನೋಕೆ ಇಲ್ಲಿ ಶ್ರೀನಿವಾಸ್ ಕ್ಯಾಂಪಿಗೆ ಬಂದಿವಿ. ಮೀನು ಹಿಡಿಯಕ್ಕೆ ಬಂದಿದ್ವಿ, ಮತ್ತೆ ಎರಡು ಮೀನು ಮಾರಿಕೇಸಿ ಎಗ್ ರೈಸ್ ತಿನ್ನಕ್ಕೆ ನಾವು. ನೀವು ಕೇಳಿಸಿದ್ದು ನಿಜನೇ. ನಾವು ಮೀನುಗಳನ್ನೆಲ್ಲ ಮಾರಿಬಿಟ್ಟಿವಿ. ಮಾರಿಗೇಸಿ ಎಗ್ ರೈಸ್ ತಿನ್ನಕೈತೀವಿ. ಯಾಕಂತಂದರೆ ನಮ್ಮ ದೋಸ್ತರು ಬರಕಾಲಕ್ಕೆ ಒಂದು ಬಾಟ್ಲ್ ನೀರು ತಾಂಬಲ್ಲಿ ಅಂತಂದ್ರೆ ನೀರು ತಂದಿದ್ದಿಲ್ಲ. ಅದಕ್ಕೆ ಸಿಟ್ಟಿಗೆ ಎದಿಗೇಸಿ ಅವು ಮೀನುಗಳು ಎಷ್ಟು ಬಿದ್ದಿದ್ದು ಅಷ್ಟು ಮಾರಿಗೇಸಿ ಇಲ್ಲಿ ಎಗ್ ರೈಸ್ ತಿನ್ನಕೈತೀವಿ. ಎಷ್ಟು ಬಂದು 200 ರೂಪಾಯಿ ಬಂದಿತ್ತು. 4 ಜನ ಇದ್ವಿ. ಆರಾಮಾಗಿ 5 ರೂಪಾಯಿ ಪ್ಲೇಟು 4 ಪ್ಲೇಟ್ ತಿಂದಿಗೇಸಿ ಹೋಗ್ಕೈತಿ ಬಿಟ್ರೆ ಆ ಬಾಡ್ರಿ ಹೆಂಗಾನ ಮಾಡ್ಕೇರಿ. ಈ ನಮ್ಮ ದೋಸ್ತರೆಲ್ಲ ಮನೆಗೆ ಹೋಗಿಸಿ ಮೀನು ತಾಂಬರಿ ಅದಾವ್ರಿ ಅಂತೆಲ್ಲ ಫೋನ್ ಮಾಡಕೈತಿ ಬಿಟ್ಟಾರ. ನಾವು ನೋಡಿದ್ರೆ ಇಲ್ಲಿ ಎಗ್ ರೈಸ್ ಅಂಗಡಿಯಾಗ ಒಟ್ರನ್ನೆಲ್ಲ ಮಾರಿಗೇಸಿ ಎಗ್ ರೈಸ್ ತಿನ್ನಕೈತಿ ಬಿಟ್ಟಿವಿ. ಆ ಬಾಟ್ರಿಗಿನ ಗೊತ್ತಾಯ್ತಪ್ಪ ಅಂದರೆ ಕಲಾಸ ಹಂಗೆ.